ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಯಾರ್ಯಾರು ಒಂದೊಂದು ಸಲ ಇವ್ರು ಏನು ಮಾಡ್ತಾರೆ, ಬಿ ಜೆ ಪಿಯವರು ಪತ್ರನೇ ನೋಡಿರಲ್ಲ, ಅದನ್ನು ಮಾತಾಡೋಕೆ ಕೊಟ್ಟಿರ್ತಾರೆ. ಯಾಕೆ ನಾನು ಒಂದು ಸಲ ಯಾವುದೋ ಒಂದು ಚರ್ಚೆಗೆ ಹೋದಾಗ ಮಾಧ್ಯಮದಲ್ಲಿ ಬಿ ಜೆ ಪಿ ನಾಯಕರು ನಾನು ಕೇಳ್ತಾರೆ, ಯಾವುದು SIT ತನಿಖೆ ಧರ್ಮಸ್ಥಳದ ಪ್ರಕರಣ ಸಂಬಂಧಪಟ್ಟಂತೆ ಎಲ್ಲ ಆದಮೇಲೆ ಆ SIT ತನಿಖೆ ಆದೇಶದ ಪ್ರತಿ ಇದ್ದರೆ ಕೊಡಿ ಸರ್, ನಾನು ನೋಡಿಲ್ಲ ಅಂತಾರೆ. ಚರ್ಚೆ ಎಲ್ಲ ಆದಮೇಲೆ. ಇದು ಭಾರತೀಯ ಜನತಾ ಪಕ್ಷದ ನಾಯಕರ ಮನಸ್ಥಿತಿ. ದಯಮಾಡಿ ನಿಮ್ಗೇನಾದ್ರು ಅವಶ್ಯಕತೆ ಇದೆ ನಾವು ಕಳಿಸ್ಕೊಡ್ತೀವಿ. ಪ್ರಿಯಾಂಕಾ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಬರೆದಿರ್ತಕ್ಕಂಥ ಪತ್ರದ ಪ್ರತಿಯನ್ನು ದಯಮಾಡಿ ನೋಡಿ. ನೀವು ಕಾನೂನು ಬಾಹಿರ ಚಟುವಟಿಕೆ ಈ ರಾಜ್ಯದಲ್ಲಿ ಮಾಡ್ತಾ ಇಲ್ಲ ಅಂದರೆ ಯಾವ BJP ನಾಯಕರು, ಯಾವ ಸಂಘ ಪರಿವಾರದ ನಾಯಕರು ಹೆದರುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಹೆದರಿಕೆ ಯಾವಾಗ ಬರುತ್ತೆ? ಕಳ್ಳನ ಮನಸ್ಸು ಉಳ್ಳುಳ್ಳಿಗೆನ ರೀತಿ ನೀವೇನಾದ್ರು ಅಕ್ರಮ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಸಂಘದ ಹೆಸರಿನಲ್ಲಿ ಜನಪ್ರಚೋದನೆ ಮಾಡೋಂಥ ಕೆಲಸಗಳನ್ನ ಸರ್ಕಾರಿ ಸ್ಥಳಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಅರೆ ಸರ್ಕಾರಿ ಸ್ಥಳಗಳಲ್ಲಿ ಮಾಡ್ತಾ ಇದ್ದರೆ ಆವಾಗ ನೀವು ಕಾನೂನಿಗೆ ಎದುರುಕೊಳ್ಳುವಂಥ ಸಂದರ್ಭ ಬರುತ್ತೆ. ಅದು ಬಿಟ್ಟು ನಿಮಗೆ ತಾಕತ್ತಿದೆಯಾ, ದಮ್ಮಿದೆಯಾ, ನಿಷೇಧ ಮಾಡ್ತೀರಾ? ನಾವು ಇನ್ನೂ 20 ರಾಜ್ಯದಲ್ಲಿದ್ದೀವಿ, ನಾವೆಲ್ಲ ನೋಡಿದ್ದೀವಿ. ನೀವು ಯಾವ ರಾಜ್ಯದಲ್ಲಿ ಎಷ್ಟೆಷ್ಟಿದ್ರಿ, ಜನಸಂಘ ಇದ್ದಾಗ ನಿಮ್ಮ ಪರಿಸ್ಥಿತಿ ಏನಿತ್ತು, ಕರ್ನಾಟಕದಲ್ಲೇ ನೀವು ಎಷ್ಟು ಜನ ಗೆದ್ದಿದ್ರಿ, ಎಷ್ಟು ಜನ MLAಗಳಿದ್ರು, ಮತ್ತು ನಿಮ್ಮ ಪರಿಸ್ಥಿತಿ ಎಲ್ಲಿ ಹೋಯ್ತು? ಯಾರೋ JDSನವ್ರು ಮಾಡಿದ ತಪ್ಪಿಗೋಸ್ಕರ ನೀವು ಮತ್ತೆ ಅಧಿಕಾರ ಸಮೀಪ ಬಂದಿದ್ದೀರಾ. ಇವೆಲ್ಲದರ ಮಧ್ಯೆ ಇವತ್ತಿನವರೆಗೂ ನೀವು ಕರ್ನಾಟಕ ಜನರ ಆಶೀರ್ವಾದ ಪಡ್ಕೊಂಡು 113 ಸ್ಥಾನ ಪಡ್ಕೊಂಡು ಸರ್ಕಾರವನ್ನು ಮಾಡಿಲ್ಲ. ಕಳ್ದಾರಿನಲ್ಲೇ ಬಂದು ಸರ್ಕಾರ ಮಾಡಿದ್ದೀರಾ ಬಿಟ್ಟರೆ ನಿಮ್ಗೆ ಇವತ್ತಿನವರೆಗೂ ಇಲ್ಲಿ ಜನ ಆಶೀರ್ವಾದ ಮಾಡಿಲ್ಲ. ಬಹುತೇಕ ಈ ಕಳ್ದಾರಿ ಮಾಡೋದನ್ನೆಲ್ಲ ನಿಮಗೆ ಸಂಘ ಪರಿವಾರದಿಂದ ಕಲ್ತಿದ್ರೆ ನಮಗೆ ಗೊತ್ತಿಲ್ಲ. ನೀವೇ ಜನಕ್ಕೆ ಕೇಳಬೇಕು, ಯಾರು ಹೇಳ್ಕೊಟ್ರು? ಶಾಸಕರು ವ್ಯಾಪಾರ ಮಾಡೋದು ನಿಮ್ಗೆ ಯಾರು ಹೇಳ್ಕೊಟ್ರು? ನೀಲಿ ಚಿತ್ರ ನೋಡೋದು ನಿಮ್ಗೆ ಯಾರು ಹೇಳ್ಕೊಟ್ರು? ಇವತ್ತು ಇವೆಲ್ಲವಕ್ಕೂ ಉತ್ತರ ಕೊಡೋದು ಬಿಟ್ಟು ಏನು ಪುಂಖಾನುಪುಂಖವಾಗಿ ಹೇಳಿಕೆಗಳು ಕೊಟ್ಕೊಂಡು ಒಬ್ಬರು ತಪ್ಪರೆ ಒಬ್ಬರು ಹೇಳಿಕೆ ಕೊಡೋಂಥದ್ದು. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಬರೆದಿರ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಸಂಘಟನೆಯು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಹಾಗೂ ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಂಡು ಶಾಖೆ ನಡೆಸುತ್ತಾ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬುತ್ತಿದೆ. ಮುಂದುವರೆದು, ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗುತ್ತಿದೆ. ಸಂಘಟನೆಯ ಶಾಖೆ, ಸಾಂಘಿಕ ಅಥವಾ ಬೈಠಕ್ ಹೆಸರಿನಲ್ಲಿ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳನ್ನು ನಿಷೇಧ ಇರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇದು ಅವ್ರು ಬರೆದಿರ್ತಕ್ಕಂಥ ಪತ್ರ. ಅಂದರೆ ಭಾರತದ ಏಕತೆಗೆ ವಿರುದ್ಧವಾಗಿ. ನೀವು ಏಕತೆ ವಿರುದ್ಧವಾಗಿ ನಡ್ಕತ್ತಿಲ್ಲ ಅಂದರೆ ಭಯ ಆಗಿಬಿಡ್ತೀರಾ? ನಿಮಗೆ ಯಾಕೆ ಇದು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ಮುಟ್ಟು ನೋಡ್ಕೊಳ್ಳೋಂಥ ಪರಿಸ್ಥಿತಿ ಸಂಘ ಪರಿವಾರದ ನಾಯಕರಿಗೆ, ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಯಾಕೆ ಬಂತು? ಅರೆ, ನೀವು ತಪ್ಪು ಮಾಡಿಲ್ಲ ಅಂದರೆ ನೀವೇ ಹೇಳ್ತಿರಲ್ಲ. ಬೇರೆ ಏನಾದ್ರು ಕೋರ್ಟ್ಗೆ ಹೋಗಿಂತ ಬೇರೆ ಸಂದರ್ಭಗಳಲ್ಲಿ ಎಷ್ಟು ಸಲ ಹೇಳ್ತೀರಾ? ಕೇಂದ್ರ ಸರ್ಕಾರದ ಬಗ್ಗೆ ಪ್ರಶ್ನೆ ಮಾಡಿದ್ರೆ, ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆದಂಥ ತಪ್ಪುಗಳಿಗೆ ಪ್ರಶ್ನೆ ಮಾಡಿದಾಗ ಭಾರತೀಯ ಜನತಾ ಪಕ್ಷದ ನಾಯಕರು ಹೇಳಿದಂಥದ್ದು ಆ ಥರ ಏನಾರಿದ್ದರೆ ನೀವು ನ್ಯಾಯಾಲಯಕ್ಕೆ ಹೋಗಿ. ನಾವಿಲ್ಲಿ ಯಾವುದು ನಿಮ್ಮ ಮೇಲೆ ಕಾನೂನು ಬಾಹಿರವಾಗಿ ಮಾಡೋಂಥ ಚಟುವಟಿಕೆ ಮೇಲೆ ಕ್ರಮ ಆಗಬೇಕು ಅನ್ನೋದು ಹೇಳಿದ್ದಾರೆ ಬಿಟ್ಟರೆ ಬೇರೆ ರೀತಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಪತ್ರವನ್ನೇ ಬರೆದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.